ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ನಟರಾಜ ಓಂ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ನಮಿಪೆವು ಶಂಕರ ಗಂಗಾಧರವರ ಕಾಯೋ ಎಮ್ಮನು ಗೌರಿವರ ನಮಿಪೆವು ಶಂಕರ ಗಂಗಾಧರವರ ಕಾಯೋ ಎಮ್ಮಯ ಗೌರಿವರ ಗಜಚರ್ಮಾಂಬರ ಗಂಗಾಧರ ಕೊಡು ಗಜಚರ್ಮಾಂಬರ ಗಂಗಾಧರ ಕೊಡು ನಾಟಕ ಕಲೆಗೆ ದಿವ್ಯವರ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ಕನ್ನಡ ನಾಡಿನ ಕವಿಗಳಿಗೆ ಕನ್ನಡ ವಿದ್ಯಾಮಣಿಗಳಿಗೆ ಕನ್ನಡ ನಾಡಿನ ಕವಿಗಳಿಗೆ ಕನ್ನಡ ವಿದ್ಯಾಮಣಿಗಳಿಗೆ ಕನ್ನಡ ಬಯಸುವ ಕಲಾ ಸಂಘಟನೆ ಕನ್ನಡ ಬಯಸುವ ಕಲಾ ಸಂಘಕ್ಕೆ ಎಂದೆಂದು ಕೊಡು ನೀ ದಿವ್ಯವರ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ काशी विश्वनाथ स्वामी कृपा पोषित नाटक मंडली को श्री 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 काशी विश्वनाथ स्वामी कृपा पोषित नाटक मंडली को श्री 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 काशी विश्वनाथ स्वामी कृपा पोषित नाटक मंडली को गुरुಗಳ ಪಾದ ಧೂಳಿ को गुरुಗಳ ಪಾದ ಧೂಳಿ को गुरुಗಳ ಪಾದ ಧೂಳಿ को जय श्री कृष्ण भगवान के जय शारदा माता के जय श्री रामचंद्र प्रभु के जय श्री रामचंद्र प्रभु के जय जय शनेश्वर महात्मರಿಗೆ जय आ गणपति के जय श्री कृष्ण परमात्मा पाद को जय श्री हनुमान पाद के भक्त मंडली को भक्त मंडली को हि धर्मस्य ग्लानिर्भवति भारत अभ्युत्थाना धर्मस्य तदात्मानां सुजाम्यम् पवित्राणाय साधूना विनाशाय चतुष्कृत धर्म संस्थापनार्थाय संभवामि युगे 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 युगे
ಅಂದು ಜಯ ವಿಜಯರ ಶಾಪ ವಿಮೋಚನೆಯ ಫಲವಾಗಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣಾ ಕಾರ್ಯವನ್ನು ಕೈಗೊಂಡು ಹಲವಾರು ಯುಗಗಳಲ್ಲಿ ಹಲವಾರು ಅವತಾರಗಳನ್ನು ನಾನು ತಾಳಬೇಕಾಯಿತು. ಮೊದಲನೆಯ ಯುಗವಾದ ಕೃತಾಯುಗದಲ್ಲಿ ವರಾಹ ಹಾಗೂ ನಾರಸಿಂಹ ಅವತಾರವನ್ನು ತಾಳಿ ದುಷ್ಟ ದೈತ್ಯರಾಗಿದ್ದಂತಹ ಹಿರಣ್ಯ ಕಶ್ಯಪವಿನ ಸಂಹಾರವನ್ನ ಮಾಡಿ ಆ ಯುಗದಲ್ಲಿ ಧರ್ಮ ರಕ್ಷಣಾ ಕಾರ್ಯವನ್ನ ಮಾಡಿದ್ದಾಯಿತು. ಎರಡನೆಯ ಯುಗವಾದ ತ್ರೇತಾಯುಗದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗಾಗಿ ರಾಮ ಅವತಾರವನ್ನ ತಾಳಿ ಜನಕ ರಾಜನ ಸುತನಾಗಿ ದೈತ್ಯ ರಾಕ್ಷಸರಾಗಿದ್ದಂತಹ ದೈತ್ಯ ದಾನವರಾಗಿದ್ದಂತಹ ರಾವಣ ಕುಂಭಕರ್ಣರ ಸಂಹಾರ ಮಾಡಿ ಆ ಪರಮ ಪವಿತ್ರವಾದ ತ್ರೇತಾಯುಗದಲ್ಲೂ ಧರ್ಮ ರಕ್ಷಣಾ ಕಾರ್ಯವನ್ನು ಮಾಡಿದ್ದಾಯಿತು. ಈಗ ಮೂರನೆಯ ಯುಗವಾದ ದ್ವಾಪರಾಯುಗದಲ್ಲಿ ವಸುದೇವ ದೇವಕಿಯ ಸುತನಾಗಿ ಕೃಷ್ಣಾವತಾರವನ್ನ ತಾಳಿ ಇಲ್ಲಿಯೂ ಕೂಡ ಧರ್ಮ ರಕ್ಷಣಾ ಕಾರ್ಯವನ್ನು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಯಾವ ಯುಗದಲ್ಲಿ ಯಾವ ಅವತಾರವನ್ನ ತಾಳಿದರೂ ನನ್ನ ಧ್ಯೇಯೋದ್ದೇಶ ಒಂದೇ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಧರ್ಮೋ ಧರ್ಮತಿ ರಕ್ಷಿತಃ, ಧರ್ಮೋ ಧರ್ಮತಿ ರಕ್ಷಿತಃ, ಧರ್ಮೋ ಧರ್ಮತಿ ರಕ್ಷಿತಃ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ ನಾರಾಯಣ. ದುರಿತ ನಿವಾರಣ ಸಕಲ ಕಾರಣ ಧರ್ಮ ಪರಾಯಣ ನಾರಾಯಣ ದೇವ. ಧರ್ಮ ಪರಾಯಣ ನಾರಾಯಣ ದೇವ. ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಸಕಲಾಧಾರ. ನಿರುಪಮ ನಿರ್ಮಲ ಸಕಲಾಧಾರ. ನಿರುಪಮಾಲ ಗುಣ ಚೌರೇ ನಿತ್ಯ ನಿರಾಮಯ ನಾರಾಯಣ ದೇವ. ನಾರಾಯಣ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ ದೇವ. ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ
ಆಹಾ, ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಹರಿಯು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಎಂಬ ನಾಮಧೇಯದಿಂದ ವಸುದೇವ ದೇವಕಿ ಸುತನಾಗಿ ಜನಿಸಿ ತನ್ನ ಲೀಲಾವಿಲಾಸಗಳನ್ನು ಮಾಡಿಸುತ್ತಾ ನೋಡುತ್ತಾ ಆನಂದ ಪಡುತ್ತಿರುವ ಪೂತಿನಿ, ಧೇನುಕ, ಸೋಮುಖ, ಕಂಸ ಶಿಶುಪಾಲಾದಿ ದೈತ್ಯ ದಾನವರನ್ನು ಸಂಹರಿಸುತ್ತಾ ಧರ್ಮೋದ್ಧಾರಕ್ಕಾಗಿ ದುಷ್ಟ ಶಿಷ್ಟ ರಕ್ಷಣೆ ಕರ್ತವ್ಯವನ್ನು ನಿರ್ವಹಿಸುತ್ತಿರುವರು. ನಾನಾದರೂ ತ್ರಿಲೋಕಗಳಲ್ಲಿ ಸಂಚರಿಸುತ್ತಾ ನಾರದೋ ಕಲಹಪ್ರಿಯ ಎಂಬಂತೆ ಆ ಪರಮಾತ್ಮನಿಂದಲೇ ಚಿತ್ರ ವಿಚಿತ್ರ ಲೀಲೆಗಳನ್ನು ಮಾಡಿಸುತ್ತಾ ನೋಡುತ್ತಾ ಆನಂದ ಪಡುತ್ತಿರುವ ನಾನೇ ಪುಣ್ಯವಂತನು. ಏನಿರಬಹುದು ಈ ಸಮುದ್ರ ತೀರದಲ್ಲಿ ಮಾನವನ ತಲೆಬುಡೆಯು ಗೋಚರಿಸುತ್ತಿರುವುದಲ್ಲ? ಏನಿರಬಹುದು? ಏನಾಶ್ಚರ್ಯ? ಏನಿರಬಹುದು? ಪುನರಪಿ ಜನನಂ ಕಿಂಚಿತ್ತು ಭೋಗಂ ಸಮುದ್ರ ತೀರೇ ಮರಣಂ ಎಂಬುದಾಗಿ ನಾರಾಯಣ ನಾರಾಯಣ, ನಾನೀಗಲೇ ಜಗದೊಳನಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಕಾಣಲೆಂದು ದ್ವಾರಕೆಯ ಕಡೆ ಪ್ರಯಾಣ ಬೆಳೆಸಬೇಕೆಂದಿದ್ದೆನು. ಆದರೆ ಈ ಮಾನವನ ಹಣೆಯಲ್ಲಿ ಬರೆದಿರುವ ವಿಧಿಲಿಖಿತವನ್ನು ಗೋಚರಿಸಲು ನಾನೀಗಲೇ ಸತ್ಯಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸುವೆನು. ನಾರಾಯಣ ನಾರಾಯಣ ನಿರುಪಮ ನಿರ್ಮಲ ಸಕಲಾಧಾರ, ನಿರುಪಮ ನಿರ್ಮಲ ಸಕಲಾಧಾರ, ನಿರುಪಮಾಲ ಗುಣ ಶೌರೇ, ನಿತ್ಯ ನಿರಾಮಯ ನಾರಾಯಣ ದೇವಾ, ನಿತ್ಯ ನಿರಾಮಯ ನಾರಾಯಣ ದೇವಾ, ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ಏದೋ ಸಂತೋಷ ಸಮಯವು ಕಾಂತೆಯೇ ಕಾಂತೆಯೇ, ಏದೋ ಸಂತೋಷ ಸಮಯವು ಕಾಂತೆಯೇ, ಸಂತೋಷ ಸಮಯವು ಕಾಂತನೆ, ಇದು ಆನಂದ ಸಮಯವು ಕಾಂತನೆ, ಕಾಂತನೆ ಕಾಂತನೆ. ಕಾತುರ ನೇತ್ರ ಪ್ರೀತಿಗೆ ನಾನು ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ, ಕಾತುರ ನೇತ್ರೆ ಪ್ರೀತಿಗೆ ನಾನು ಸೋತೆನೋ ರಾಜ ಸುತನಯಳೆ ದೇವಿ, ಸ್ವಾಮಿ ಸೋತಿಹೆನೋ ರಾಜ ಸುತನಯಳೆ, ಇದು ಸಂತೋಷ ಸಮಯವು ಕಾಂತೆಯೇ ಕಾಂತೆಯೇ ಕಾಂತೆಯೇ. ಕಾತುರ ನೇತ್ರನೇ ಈ ಪರಿಣಿಮಯ ಸ್ವಾಮಿ, ಕಾತುರ ನೇತ್ರನೇ ಈ ಪರಿಣಿಮಯ ಭಾವಿಸಿ ನಯ ಸೇವೆಯ ಗೈದೆಗ, ಭಾವಿಸಿ ನಿಮ್ಮನ್ನು ಸೇವೆಯ ಗೈಯವ, ಇದು ಸಂತೋಷ ಸಮಯವು ಕಾಂತನೆ, ಇದು ಆನಂದ ಸಮಯವು ಕಾಂತನೆ, ಕಾಂತನೆ ಕಾಂತನೆ.
ಇದೇನು ಸ್ವಾಮಿ? ಎಂದು ಇಲ್ಲದ ನಿಮ್ಮ ಮಗಳು ನಗೆಯಿಂದ ಈ ರೀತಿ ನಗುತ್ತಿರುವಿರಲ್ಲ, ಕಾರಣ ಮಾತ್ರ ಏನು ಸ್ವಾಮಿ? ಅಲ್ಲವೇ ದೇವಿ, ಸರ್ವಶಕ್ತ ಸರಸಿರೋಜಾತನೆಂದು ಭಕ್ತರು ಅನವರತ ನಮ್ಮನ್ನು ಪೂಜಿಸುತ್ತಿರುವಾಗ ಅವರ ಉದ್ಧಾರವೇ ನಮ್ಮ ಕರ್ತವ್ಯ ಅಲ್ಲವೇ ದೇವಿ? ಹಾಗೆಂದರೆ ಏನು ಸ್ವಾಮಿ? ನಾರ್ದನೆ? ಹೌದು, ಅದಕ್ಕಾಗೇ ನಗು ಬದ್ದ. ಹೌದೇ ಪ್ರಾಣೇಶ್ವರ, ಈ ನಿಮ್ಮ ನಗುವಿನಿಂದ, ಈ ನಿಮ್ಮ ಉತ್ಸಾಹದಿಂದ ನನಗೇಕೋ ಬಹಳ ಬೇಸರವೇ ಆಗುತ್ತಿರುವುದು ಸ್ವಾಮಿ. ಅಂದರೇನು ಸ್ವಾಮಿ? ಸೃಷ್ಟಿಕರ್ತರಾದ ನೀವು, ನಿಮ್ಮ ಮಗರಿಬ್ಬರು ಸೇರಿ ಲೋಕ ಕಲ್ಯಾಣಕ್ಕಾಗಿ ಭಕ್ತರನ್ನು ರಕ್ಷಿಸುವವರೇ ನೀವೇ, ಪುನಃ ಅವರನ್ನು ಕ್ಷೇಮವನ್ನು ನೋಡಿಕೊಳ್ಳುವರು ನೀವೆಲ್ಲವೇ ಸ್ವಾಮಿ. ಇದನ್ನು ನೆನೆಸಿಕೊಂಡರೆ ನನಗೇಕೋ ಬಹಳ ಭಯವಾಗುತ್ತಿರುವುದು ಪ್ರಾಣೇಶ್ವರ. ಅದಲ್ಲೇ ದೇವಿ, ಸರ್ವಶಕ್ತ ಸರಸಿರೋಜಾತನೆಂದು ಭಕ್ತರು ಅನವರತ ನಮ್ಮನ್ನು ಪೂಜಿಸುತ್ತಿರುವಾಗ ಅವರ ಉದ್ಧಾರವೇ ನಮ್ಮ ಕರ್ತವ್ಯವಲ್ಲವೇ ದೇವಿ? ಖಂಡಿತವಲ್ಲವೇ ಸ್ವಾಮಿ? ಹೌದು ದೇವಿ. ನಾರಾಯಣ ಸರಸಿಜ ಭವ ಪರ ದೇವ ದೇವ, ಸರಸಿಜ ಭವ ಪರ ದೇವ, ಜನ್ಮವು ನೀನೇ ಜನಕನು ನೀನೇ, ನಾರಾಯಣ ನಾರಾಯಣ. ಜನ್ಮವು ನೀನೇ ಜನಕನು ನೀನೇ, ಜನ್ಮ ಜನ್ಮಾಂತರದಿ ಜೀವಿಪ ಪ್ರಭು ನೀನೇ, ನಾರಾಯಣ ನಾರಾಯಣ. ಜನ್ಮ ಜನ್ಮಾಂತರದಿ ಜೀವಿಪ ಪ್ರಭು ನೀನೇ, ಸರಸಿಜ ಭವ ಪರ ದೇವ ದೇವ, ಸರಸಿಜ ಭವ ಪರ ದೇವ ದೇವ. ನಾರಾಯಣ ನಾರಾಯಣ. ಜನನಿ ಜನಕರಿಗೆ ಈ ಬಡನಾರದನ ಅನಂತ ಅನಂತ ಪ್ರಣಾಮಗಳು. ನಾರದ, ನಿನಗೆ ಮಂಗಳವಾಗಲಿ, ಕ್ಷೇಮವೇ? ಹಾ, ಜಗಜ್ಜನನಿ ಕೃಪಾಕರಿ, ನಿಮ್ಮೀರುವರ ಆಶೀರ್ವಾದ ಬಲದಿಂದ ಕುಶಲ ತಾಯಿ. ಆಹಾ, ಸದಾ ಕಾಲದಲ್ಲಿಯೂ ತ್ರಿಲೋಕವನ್ನೇ ಸಂಚರಿಸುತ್ತಿರುವಾಗ ನಿನಗೆ ನಮ್ಮ ಯೋಗಕ್ಷೇಮವು ತನಗೆಲ್ಲಿ ತಾನೇ ಬರಬೇಕು ಕುಮಾರ. ಬಾ, ಈ ಪೀಠದಲ್ಲಿ ಕುಳಿತುಕೊಳ್ಳುವನಾಗು. ದೇವಿ, ಅದಕ್ಕಿಷ್ಟು ಕೋಪವೇಕೆ ಮಗನ ಮೇಲೆ? ಬಹಳ ದೂರದಿಂದ ಬಳಲಿ ಬಂದಿರುವ ಮಗನನ್ನು ಆಧರಿಸು, ಸತ್ಕರಿಸು. ಆಹಾ, ಚೆನ್ನಾಗಿ ಆಧರಿಸುವೆನು. ಇದೇನಿದು? ಸದಾ ಮಂದಹಾಸದಿಂದ ಹಸನ್ಮುಖಿಯಾಗಿ ವೀಣಾಗಾನದಲ್ಲಿ ತಲ್ಲೀಲನಾಗುತ್ತಿರುತ್ತಿದ್ದ ತಾಯಿಯ ಮುಖದಲ್ಲಿ ಇಂದು ಕೋಪಜ್ವಾಲೆಯು ದಹದಯಿಸುತ್ತಿರುವುದಲ್ಲ, ಜನಕನು ಮೌನ ವಹಿಸುತ್ತಿರುವನಲ್ಲ. ಈ ವಿಚಾರವನ್ನು ತಿಳಿಸುವ ವಿಧಾನವೇ ನನಗೆ ತಿಳಿಯುತ್ತಿಲ್ಲವಲ್ಲ. ಹಾ, ಇರಲಿ ಮಗು ನಾರದ, ಅದಂತಿರಲಿ. ಈಗ ನೀನು ಎಲ್ಲಿಂದ ಬಂದೆ? ಇಷ್ಟು ತುರ್ತವಾಗಿ ಬರಲು ಕಾರಣ? ಜನಕ, ತ್ರಿಲೋಕ ಸಂಚಾರಿಯಾದ ನಾನು ಅಲ್ಲಲ್ಲಿ ಸಂಚರಿಸುತ್ತಾ ಶ್ರೀಕೃಷ್ಣಾವತಾರಿಯಾಗಿ ಜನಿಸಿರುವ ಶ್ರೀಹರಿಯನ್ನು ಕಾಣಲೆಂದು ದ್ವಾರಕೆಯ ಕಡೆ ಪ್ರಯಾಣ ಬೆಳೆಸುವ ಮಾರ್ಗದ ಮಧ್ಯದಲ್ಲಿ ಸಮುದ್ರ ತೀರದಲ್ಲಿ ಒಂದು ಮಾನವನ ತಲೆಬುರುಡೆಯು ಗೋಚರಿಸಿತು. ಅದರ ಹಣೆಯಲ್ಲಿ ಅಪರೂಪವಾದ ವಿಧಿಲಿಖಿತವು ಕಾಣಿಸಿತು. ಆದ್ದರಿಂದ ಇದರ ಗೂಢಾರ್ಥವನ್ನು ನಿನ್ನಿಂದಲೇ ತಿಳಿಯೆಂದು ಓಡೋಡಿ ಬಂದೆ ಜನಕ. ಹಾಗೆಂದರೇನು ಕುಮಾರ? ಹಾಗಾದರೆ ಆ ಬುರುಡಿಯಲ್ಲಿ ಅಂತ ಹಣೆಯ ಬರಹು ಏನು ತಾನೇ ಬರೆದಿತ್ತು ಮಗನೇ? ವಿಧಿ ಬರಹವನ್ನು ಬರೆಯುವ ವಿಧಾತ ನೀನಾದ್ದರಿಂದ ಇದರ ಗೂಢಾರ್ಥವನ್ನು ನಿನ್ನಿಂದಲೇ ತಿಳಿಯಲೆಂದು ಓಡೋಡಿ ಬಂದೆ ಜನಕ. ಮಗು, ಆ ತಲೆಬರಡೆಯು ಬರಹದ ಅರ್ಥ ಇಷ್ಟೇ: ಹುಟ್ಟಿದ ಮಾನವನಿಗೆ ಮರಣವೂ ನಿಶ್ಚಿತ, ಆದರೂ ಅವನ ಜೀವಿತಾವಧಿಯಲ್ಲಿ ಮಾಡಿದ ಪುಣ್ಯ ಕಾರ್ಯಗಳಿಂದ ಪುನರ್ಜನ್ಮ ಪಡೆಯುವ ಭಾಗ್ಯ ಲಭಿಸುತ್ತದೆ. ಅಮ್ಮ, ಈ ತಲೆಬುರುಡಿಯ ಮೇಲೆ ಗೋಚರಿಸುತ್ತಿದೆ ಪುನರಪಿ ಜನನಂ ಕಿಂಚಿತ್ತು ಭೋಗಂ ಸಮುದ್ರ ತೀರೇ ಮರಣಂ ಎಂಬುದಾಗಿ ಇದರ ಅರ್ಥವನ್ನು ನಿಮ್ಮಿಂದಲೇ ತಿಳಿಯಲೆಂದು ಓಡೋಡಿ ಬಂದೆ ಜನನಿ. ಹಾಗೆಂದರೆ ಆದರೆ ಸ್ವಾಮಿ, ಅದರ ಹಣೆಯಲ್ಲಿ ಅದೇನೇ ಆದರೂ ಬರೆದಿರುವುದು ಸ್ವಾಮಿ, ಅದನ್ನು ತಿಳಿಸುವರಾಗಿ. ದೇವಿ, ಆ ತಲೆಬರಡೆಯು ಬರಹದ ಅರ್ಥ ಇಷ್ಟೇ: ಹುಟ್ಟಿದ ಮಾನವನಿಗೆ ಮರಣವೂ ನಿಶ್ಚಿತ, ಆದರೂ ಅವನ ಜೀವಿತಾವಧಿಯಲ್ಲಿ ಮಾಡಿದ ಪುಣ್ಯ ಕಾರ್ಯಗಳಿಂದ ಪುನರ್ಜನ್ಮ ಪಡೆಯುವ ಭಾಗ್ಯ ಲಭಿಸುತ್ತದೆ. ಹೌದೇ ಸ್ವಾಮಿ? ಹಾಗಾದರೆ ಕಿಂಚಿತ್ತು ಭೋಗಂ ಎಂದರೇನು? ನಾರದ, ಕೇಳು. ಎಲ್ಲಿಯೋ ಸಮುದ್ರ ತೀರದಲ್ಲಿ ಬಿದ್ದಿದ್ದ ಆ ತಲೆಬರಡೆಯು ಮಹರ್ಷಿಯು ನಿನ್ನ ಕೈ ಸೇರಿದೆ ಎಂದ ಮೇಲೆ ಭೋಗ್ಯವಲ್ಲದೆ ಮತ್ತೇನು? ಇನ್ನು ಸಮುದ್ರ ತೀರೆ ಮರಣಂ ಎಂದರೇನು ಜನಕ? ಇದು ಮುಖ್ಯವಾದ ವಿಚಾರ. ಕೇಳು ನಾರದ, ಆ ತಲೆಬರಡೆಯು ಈಗಲೇ ಮಾಯವಾಗಿ ಕದಂಬ ದೇಶದ ಅರಸ
ಸಾಳುವ ಮಹಾರಾಜನ ಉದರದಲ್ಲಿ ಮಗುವಾಗಿ ಜನಿಸಿ ಸತ್ಯ ಧರ್ಮ ದೈವಜ್ಞಾನದಲ್ಲಿ ಪ್ರಖ್ಯಾತನಾಗಿ ಕೃತವರ್ಮ ಎಂಬ ನಾಮದಿಂದ ಸತಿ ಶಿರೋಮಣಿ ಸತ್ಯವತಿ ಮಡಿದಿಯಾಗಿ ಕೂಡಿ ಬಾಳಿ ಲೋಕ ಕಲ್ಯಾಣವಾಗಲಿದೆ. ಮುಂದೆ ಆತನಿಗೆ ಸಮುದ್ರ ತೀರದಲ್ಲಿ ಅವಸಾನ ಪ್ರಾಪ್ತವಾಗಲಿದೆ. ಇಷ್ಟೇ ಅದರ ಭಾವಾರ್ಥ. ನಾಂ ಧನ್ಯ ಜನಕ, ನನಗೆ ಈಗ ಬಹಳ ಸಂತೋಷವಾಯಿತು. ಕುಮಾರ, ಈಗಲೂ ನನಗೂ ಬಹಳ ಸಂತೋಷವಾಯಿತು. ನನಗೆ ತ್ವರಿತ ಕಾರ್ಯವಿದೆ. ನಾನೀಗಲೇ ದ್ವಾರಕೆ ಕಡೆ ಪ್ರಯಾಣವನ್ನು ಬೆಳೆಸುವೆನು. ನಾರಾಯಣ ಹೋಗಿ ಬಾ ಮಗು, ನಿನಗೆ ಮಂಗಳವಾಗಲಿ. ಕೃಷ್ಣಯ್ಯನ ಕಾಣುವೆ ಮನಮೋಹನ, ಕೃಷ್ಣಯ್ಯನ ಕಾಣುವೆ ಮನಮೋಹನ, ಕೃಷ್ಣ ಹೃದಯವದನಿ
ಈ ನಗರವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಮನದಿನೇಳಿ, ತಾಪ ಸಂತಾಪವನ್ನು ನೀಗಿಸಲು ದೇವದಾನವರು ಸೃಷ್ಟಿಸಿದ ಅಮರಾವತಿಯಿಂದಲೂ ಅತಿಶಯವಾದ ನಗರವೆಂದರೆ ಇದೇ ಅಲ್ಲವೇ ದ್ವಾರಕ ನಗರ? ಹೌದು, ನಾನು ನಗರದವರನ್ನೇ ಮಾಡುತ್ತಿದ್ರೆ ನೀನು ಯಾರನ್ನೋ ಹುಡುಕುತ್ತಿರುವಂತಿದೆ. ಹಾಗೇನಿಲ್ಲ ಮಾಮ. ಓಹೋ, ತಿಳಿಯಿತು ಬಿಡು. ಹಾಗೇನಿಲ್ಲ ಮಾಮ, ಮನ್ಮಥನ ಪೂಜೆಗೆ ಫಲಪುಷ್ಪಗಳಿಲ್ಲವೆಂದು ಯೋಚಿಸುತ್ತಿದ್ದೆನು. ನೀನು ಉದ್ಯಾನವನಕ್ಕೆ ಹೋಗಿ ಫಲಪುಷ್ಪಗಳನ್ನು ತೆಗೆದುಕೊಂಡು ಬರುವೆಯಾ? ಹಾಗೇ ಆಗಲಿ. ರುಕ್ಮಿಣಿ ಭೀಷ್ಮಕರಾಜನ ಸುಧಯೇ ಎನ್ಮನೋನ್ಮಣಿಯೇ ರುಕ್ಮಿಣಿ ರುಕ್ಮಿಣಿ ಭಾರಿಣಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನೆಡೆ ಧಾವಿಸಿತು. ಭಾರಿಣಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನೆಡೆ ಧಾವಿಸಿತು. ರುಕ್ಮಿಣಿ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ರುಕ್ಮಿಣಿ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ, ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ, ಪಲ್ಲವಿಯಂತೆ ಹಾಡಿರಲು ಪಲ್ಲವಿಯಂತೆ ಹಾಡಿರಲು ಪಾಡಿರಲು. ಬಾರನಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನೆಡೆ ಭಾವಿಸಿತು. ರುಕ್ಮಿಣಿ ವಿಕಸಿತ ಸುಮಗಳ ಸುಮಕೋಮಲನಿ, ವಿಕಸಿತ ಸುಮಗಳ ಸುಮಕೋಮಲನಿ, ಆನಂದದ ಸುರೆಯು ತುಂಬಿರಲು. ಆನಂದದ ಸುರೆಯು ತುಂಬಿರಲು, ಭಾರತ ಸಮರ ರುಕ್ಮಿಣಿ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿರುವುದಿಂದ, ಭಾರತ ಸಮರ ಒದಗಿ ಬಂದಿರುವುದಿಂದು ಅರುಹಲು ನಿನ್ನೆಡೆ ಧಾವಿಸಿ ಬಂದೆ. ರುಕ್ಮಿಣಿ ಅರುಹಲು ನಿನ್ನೆಡೆ ಧಾವಿಸಿ ಬಂದೆ. ಬಾರನಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನೆಡೆ ಧಾವಿಸಿದೆ.
ಭಾಮಿನಿ ರುಕ್ಮಿಣಿ ಬಾಯಂದ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ ಭಾಮಿನಿ ರುಕ್ಮಿಣಿ ಬಾಯಂದ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಹೌದೇ ಮಧುರ ವಿಲಾಸದ ಮನಮೋಹನ ಹೃದಯ ವಿಲಾಸನೆ ರುಕ್ಮಿಣಿ ಹೃದಯ ಸ್ವಾಮಿ ರುಕ್ಮಿಣಿ ರುಕ್ಮಿಣಿ ಹೃದಯ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ನವರಾಗಲೀಲಾ ನವಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ಸ್ವಾಗತ ಸ್ವಾಗತ ಸ್ವಾಮಿ ರುಕ್ಮಿಣಿ ಕಪಟ ನಾಟಕ ಸೂತ್ರಧಾರಿಯಾದ ನೀವು ಇಷ್ಟು ವೇಳೆ ನನ್ನ ಅಂತಃಪುರಕ್ಕೆ ಬಾರಲಿಲ್ಲಬೇಕೆ? ಅದು ಅಲ್ಲದೆ ನನ್ನ ಮನಸ್ಸು ನಿಮಗಾಗಿ ಕಾಯುತ್ತಿರುವುದೆಂಬ ಆಲೋಚನೆ ನಿಮಗೆಲ್ಲದಂತಾಯಿತು ಸ್ವಾಮಿ. ರುಕ್ಮಿಣಿ, ಆ ಚಿಂತೆ ನಿನಗೇಕೆ? ಲೋಕ ಕಲ್ಯಾಣಾರ್ಥ ಕಾರ್ಯಕ್ಕಾಗಿ ಭಕ್ತರನ್ನು ಉದ್ಧರಿಸಲು ಹೋಗಿದ್ದೇನೆ ಹೊರತು ಅನ್ಯಥಾ ಭಾವಿಸಬೇಡ. ಪ್ರಾಣೇಶ್ವರ, ಜಗದಲ್ಲಿ ಎಲ್ಲರಿಗೂ ನಿಮ್ಮ ಭಕ್ತರೇ. 16,000 ಗೋಪಿಕಾ ಸ್ತ್ರೀಯರು, ನಾವು 8 ಜನ ಪಟ್ಟದರ್ಶಿಯರು. ಇದೆಲ್ಲವನ್ನು ನೋಡಿಕೊಳ್ಳುವ ವಿಶ್ರಾಂತಿ ನಿಮಗೆ ಎಲ್ಲಿರುವುದು ಸ್ವಾಮಿ? ಬನ್ನಿ ಸ್ವಾಮಿ, ನಾನು ತಂದಿರುವ ಈ ಪೂಜಾ ಫಲವನ್ನು ಸೇವಿಸಿ ವಿಶ್ರಮಿಸಿಕೊಳ್ಳಿ. ಪ್ರಾಣೇಶ್ವರ, ರುಕ್ಮಿಣಿ, ಈ ಫಲವನ್ನು ತಂದಿರುವೆನು, ಸೇವಿಸುವ. ಆಹಾ, ಹಾಗೆ ಆಗಲಿ ಸ್ವಾಮಿ, ತೆಗೆದುಕೊಳ್ಳಿ ಸ್ವಾಮಿ. ಪೂಜೆ ನಡೆಯುತ್ತಿರೋದು ಅಥವಾ ಮುಗಿದು ಹೋಗಿರೋದು? ಎಲ್ಲ ಸಿಂಗಾರಿ ವಯ್ಯಾರಿ ಮಾಯಿಂಗನೆ ನನ್ನನ್ನು ಫಲಪುಷ್ಪಗಳನ್ನು ತೆಗೆದುಕೊಂಡು ಬಾ ಎಂದು ಆ ಕಡೆ ಕಳಿಸಿ ಇಲ್ಲಿ ನನ್ನ ಪ್ರಾಣಕನಂತನೊಂದಿಗೆ ಇಲ್ಲಿ ನಿನ್ನ ಪೂಜೆಯನ್ನು ಆರಂಭಿಸುತ್ತಿರುವೆಯಾ? ಪ್ರಾಣೇಶ್ವರ, ಭಾಮ, ಇದೇನು ಹೀಗೆ ದುಡುಕಿನಿಂದ ಮಾತನಾಡುತ್ತಿರುವೆ? ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳಗಾಮಿನಿ ಮನದ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ
ಭಾಮಿನಿ ಮಂಜುಳಗಾಮಿನಿ ಮನದ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮನಕಾನುರೂಪ ತೋರುವ ಘನ ಸುವಿಲಾಸ ಸೊಬಗ ಬೀರುವ ಭಾಮ ಮನಕಾನುರೂಪ ತೋರುವ ಘನ ಸುವಿಲಾಸ ಸೊಬಗ ಬೀರುವ ವಾನಾಚರಾಣಿ ಸೌಂದರ್ಯವೇಣಿ ಬಾರೆ ನೀರೇ ಸರಸ ಕಲಾ ಚತುರೇ ಬಾನಾಟ್ಯರಾಣಿ ಸೌಂದರ್ಯವೇಣಿ ಬಾರೆ ನೀರೇ ಸರಸ ಕಲಾ ಚತುರೇ ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳಗಾಮಿನಿ ಮನದ ಸುಹಾಸಿನಿ ರಣಯ ಕಲಾ ಮೋಹಿನಿ ಭಾಮಿನಿ ಪ್ರಾಣೇಶ್ವರ, ರುಕ್ಮಿಣಿ, ಇದೇನ್ ಸ್ವಾಮಿ ಭಾಮಿಯನ್ನು ಕಂಡ ಕ್ಷಣವೇ ನನ್ನನ್ನೇ ಮರೆದೇ ಹೋದಿರಾ ನೀವು? ನೀ ಎನ್ನ ಪ್ರಾಣ ಪ್ರೇಯಸಿ ಎನ್ನ ಮನದಾಸೆ ನೀನೆ ರೂಪಸಿ. ರುಕ್ಮಿಣಿ, ಹೌದೌದು ಸ್ವಾಮಿ. ಅಮ್ಮ, ನೀ ಎನ್ನ ಪ್ರಾಣ ಪ್ರೇಯಸಿ ಎನ್ನ ಮನದಾಸೆ ನೀನೆ ರೂಪಸಿ. ವಾದಂದಗಾಂತ ಸುಣಾವಸಂತೆ ಬಾರೆ ನೀರೇ ಸರಸ ಕಲಾ ಚತುರೇ ವಾಚಂದ್ರಕಾಂತ ಸುಣಾವಸಂತೆ ಬಾರೆ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳಗಾಮಿನಿ ಮನದ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಭಾಮಿನಿ. ಭಾಮ, ಇದೇನು ಹೀಗೆ ದುಡುಕಿನಿಂದ ಮಾತನಾಡುತ್ತಿರುವೆ? ರುಕ್ಮಿಣಿಯು ನಿನಗಿಂತಲೂ ಹಿರಿಯಳಲ್ಲವೇ? ಇದಕ್ಕೇನು ಕೊರತೆ ಇಲ್ಲ. ಭಾಮ, ಭಾಮ, ರುಕ್ಮಿಣಿಯರೇ, ನಿಮ್ಮಿಬ್ಬರ ಈ ಪ್ರೀತಿ ವಾತ್ಸಲ್ಯದಿಂದ ನಾನು ಮನಸೋತಿರುವೆ. ಸ್ವಾಮಿ, ಹಾಗಾದ್ರೆ ಇಷ್ಟು ವೇಳೆ ಇಲ್ಲಿ ಮನ್ಮಥನ ಪೂಜೆಯಾಗಿರೋದು. ಬನ್ನಿ ಸ್ವಾಮಿ, ನಮ್ಮ ಅಂತಃಪುರಕ್ಕೆ ಹೋಗೋಣ. ಪ್ರಾಣೇಶ್ವರ, ಇಲ್ಲ ಸ್ವಾಮಿ, ನಮ್ಮ ಅಂತಃಪುರಕ್ಕೆ ಹೋಗೋಣ. ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ನನ್ನ ಅಂತಃಪುರಕ್ಕೆ ಅಯ್ಯೋ, ಹೆಂಗಳೆಯರೇ. ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ಇಲ್ಲ, ನನ್ನ ಭಾಮ, ಅಂತಃಪುರಕ್ಕೆ ರುಕ್ಮಿಣಿ. ಹೋಗೋಣ. ಬನ್ನಿ ಸ್ವಾಮಿ. ಅಯ್ಯೋ ಹೆಂಗಳೆಯರೇ, ಈ ನಿಮ್ಮ ದುಡುಕು ಸ್ವಭಾವಕ್ಕೆ ನಾನು ಏನೆಂದು ಹೇಳಲಿ? ಪ್ರಾಣೇಶ್ವರ, ಇದೇನು ಸ್ವಾಮಿ ನಿಮ್ಮ ಮುಖ ಕಮಲು ಬಾರದಂತ ಕಾಣುತ್ತಿರುವುದಲ್ಲ, ಕಾರಣವೇನು ಸ್ವಾಮಿ? ಹೌದು ಸ್ವಾಮಿ, ಮುಖದಲ್ಲಿ ಮಂದಾಸವಿಲ್ಲ, ಶೃಂಗಾರಮಯ ಮಾತಿಲ್ಲ, ವಾತ್ಸಲ್ಯವಿಲ್ಲ. ಗೋಪಿಕಾ ಸ್ತ್ರೀಯರಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಕುಂದುಂಟು ಐತೆ? ಇಲ್ಲ, ಅದೆಲ್ಲವೂ ಸ್ತ್ರೀಯರಾದ ನಿಮ್ಮ ಸಹಜ ಗುಣ. ಆದರೆ ಇಂದು ನನ್ನ ಮನಸ್ಸಿಗೆ ಏನೋ ಒಂದು ವಿಧವಾದ ಕಳವಳ ಉಂಟಾಗುತ್ತಿರುವುದು. ಹೌದೇ ಸ್ವಾಮಿ? ಪ್ರಾಣೇಶ್ವರ, ಹಾಗಾದರೆ ಅದೇನಂದು ವಿವರವಾಗಿ ಹೇಳಬಾರದು ಸ್ವಾಮಿ? ಭಾಮ, ರುಕ್ಮಿಣಿ, ರೋಗವನ್ನಿಸಿದ ಹಲದರ ತಾನು. ಭಾಮ, ರೋಗವನ್ನಿಸಿದ ಹಲದರ ತಾನು ಸೋದರಿಯಿಂದಲೇ ವೇಗವನ್ನಿಸಿದ ಸೋದರಿಯಿಂದಲೇ ಭೇದವನ್ನಿಸಿದ ರೋಗವನ್ನಿಸಿದ ಹಲದರ ತಾನು. ಭಾಮ, ಅಂದು ಸಹೋದರಿಯ ಚಂದದಿ ಪಾತಗೆ. ಭಾಮ, ಅಂದು ಸಹೋದರಿಯ ಚಂದದಿ ಪಾತಗೆ ಸಂಧಿಸಿ ಪರಿಣಯ ಕೈದೆನು ನಾನಂದು. ಸಂಧಿಸಿ ಪರಿಣಯ ಕೈದೆನು ನಾನಂದು. ಮನದೊಳಿರುತಿಹ ಮಾವಿ ಮಣಿಯಳೆ. ಮೌನದೊಳಿರುತಿಹ ಮಾಗುಣಿ
ಫಲದರ ತಾನು. ಭಾಮ ರುಕ್ಮಿಣಿ, ಸ್ವಾಮೀಶ್ವರ ನಮ್ಮ ಅಣ್ಣನಾದ ಬಲರಾಮನು ತಂಗಿ ಸುಭದ್ರೆಯನ್ನು ಆ ದುರ್ಯೋಧನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದಿದ್ದನು. ಆದರೆ ಅದನ್ನು ನನ್ನ ಮಾಯೆಯಿಂದ ತಪ್ಪಿಸಿ ಮಧ್ಯಮ ಪಾಂಡವ ಪಾರ್ಥನಿಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಕ್ಕೆ ಅಣ್ಣ ಬಲರಾಮನು ನನ್ನ ಮೇಲೆ ಕ್ರೋಧ ಪರವಶನಾಗಿ ನನ್ನ ಮಂದಿರಕ್ಕೂ ಬಾರದೆ ನನ್ನೊಡನೆ ಮಾತನ್ನು ಆಡದೆ ಕುಪಿತನಾಗಿ ಹೋಗಿರುವನು. ಇದಕ್ಕೆ ಏನು ಮಾಡಬೇಕೆಂಬ ಚಿಂತೆಯಿಂದ ಯೋಚಿಸುತ್ತಿರುವೆನು ಅಷ್ಟೇ. ಪ್ರಾಣೇಶ್ವರ, ಇದಕ್ಕಾಗಿ ಕಳವಳಬೇಕೆ ಸ್ವಾಮಿ? ದೈತ್ಯ ದಾನವರನ್ನು ಸಂಹರಿಸಿ ಗೋವರ್ಧನಗಿರಿಯನ್ನು ನಿಮ್ಮ ಬೆರಳಿನಿಂದ ಎತ್ತಿ ಭೂಭಾರವನ್ನು ಕೆಳಗಿಳಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಹೊತ್ತ ನಿಮಗೊಂದು ವಿಷಯವೇ ಸ್ವಾಮಿ. ಇದಕ್ಕಾಗಿ ಚಿಂತಿಸುವುದೇಕೆ? ಹೌದು ರುಕ್ಮಿಣಿ, ಈ ಅಲ್ಪ ಕಾರ್ಯಕ್ಕೂ ಯೋಚನೆಯು ಅಸ್ಥಿರವೇ. ಮುಕುಂದ ಮುರಾರೇ, ನಾರಾಯಣ ನಾರಾಯಣ. ಹೌದೇ, ಬರಲಿ, ಬಹಳ ಸಂತೋಷ. ನಾರಾಯಣ. ಭಾಮ, ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಗೋವಿಂದ ಬೃಂದ ವಿಹಾರೇ. ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಗೋವಿಂದ ಬೃಂದ ವಿಹಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಕಾಳಿಯ ಮರ್ದನ ಕಂಸ ವಿಷೂದನ, ನಾರಾಯಣ ನಾರಾಯಣ. ಕಾಳಿಯ ಮರ್ದನ ಕಂಸ ವಿಷೂದನ ಕನಕಾಂಬರದಾರೆ. ಹೇ ಗೋಪಿಯ ಜನಮನ ಮೋಹನ ವ್ಯಾಪಕ, ನಾರಾಯಣ ನಾರಾಯಣ. ಗೋಪಿಯ ಜನಮನ ಮೋಹನ ವ್ಯಾಪಕ ಸುವಲ್ಲಯ ಗಿರಿದಾರೆ. ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಗೋವಿಂದ ಬೃಂದ ವಿಹಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ಹೇ ಕೃಷ್ಣ ಮುಕುಂದ ಮುರಾರೇ. ಜಗತ್ಪಾಲ ದಂಪತಿಗಳಿಗೆ ಈ ಬಡನಾರದನ ಅನಂತ ಅನಂತ ಪ್ರಣಾಮಗಳು. ಪೂಜರೆ, ನಿಮಗೆ ಮಂಗಳವಾಗಲಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪೂಜರೆ, ಕುಶಲವೇ ಸಕಲ ದೇವತೆಗಳು. ಪೂಜರೆ, ಪರಮಾತ್ಮ ಕುಶಲವೇ ಸಕಲ ದೇವತೆಗಳು. ಇನಿತು ಸೌಖ್ಯವೇ ಸಕಲ ದರೆಯೋ. ಪೂಜ್ಯರೇ, ಪರಮಾತ್ಮ ತ್ರಿಲೋಕ ಸಂಚಾರಿಗಳಾದ ತಾವು ಇಲ್ಲಿಗೆ ಬರಲು ಕಾರಣವೇನು? ಅಲ್ಲದೆ ನೀವು ಬರುವಾಗ ಏನಾದರೂ ಒಂದು ವಿಚಾರವನ್ನು ನಿಮ್ಮ ವೀಣೆಯಲ್ಲಿ ತಂದಿರಲೇಬೇಕಲ್ಲವೇ? ಈ ಮುನಿಯೂ ಹಾಗೆ, ಹೋಗುವವರಲ್ಲ ಸುಮ್ಮನೆ ಬರುವವರು ಅಲ್ಲ. ಹಾ 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 ಹಾ
ಎಲ್ಲವನ್ನು ಬಲ್ಲ ಇವರದೆಂತಹ ಪರಿಹಾಸ್ಯ. ಇದೇನು ದೇವಾ, ಎಲ್ಲವನ್ನು ಬಲ್ಲ ನೀವು ಏನು ತಿಳಿಯದ ಅಲ್ಪನಂತೆ ಇವರೆಲ್ಲರ ಮುಂದೆ ನನ್ನನ್ನೇ ಕೇಳುತ್ತಿರುವೆಯಲ್ಲ ದೇವಾ. ಬಾಲ್ಯದಲ್ಲಿ ತಾಯಿ ಯಶೋಧ ಮಾತೆಗೆ ಕ್ಷಣ ಮಾತ್ರದಲ್ಲಿ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ನೀವು ನಿಮ್ಮಿಂದ ಏನಾದರೂ ಒಂದು ವಿಚಾರವನ್ನು ತಿಳಿಯೋಣವೆಂದು ನಾನು ಬಂದರೆ ನನ್ನನ್ನೇ ಕೇಳುತ್ತಿರುವೆಯಲ್ಲ ದೇವಾ. ಪೂಜ್ಯರೇ, ಅದು ಹಾಗಿರಲಿ. ಇಂದು ನನ್ನ ಮನಸ್ಸಿಗೆ ಏನೋ ಒಂದು ವಿಧವಾದ ಕಳವಳ ಉಂಟಾಗುತ್ತಿರುವುದು. ಅದರ ಮರಿವಿಗಾಗಿ ಯಾವುದಾದ್ರೂ ಒಂದು ಆಶ್ಚರ್ಯಕರವಾದ ಕಥೆಯನ್ನು ಹೇಳುವರಾಗಿ. ಹೌದೌದು ಪೂಜ್ಯರೇ, ನನ್ನ ಪತಿಯ ವ್ಯಸನ ದೂರ ಮಾಡಲು ಯಾವುದಾದರೂ ಒಂದು ವಿಶೇಷವಾದ ಕಥೆಯನ್ನು ಹೇಳುವರಾಗಿ. ಹೌದು ಪೂಜ್ಯರಿ, ಆ ಕಥೆಯು ವಿಶೇಷವಾಗಿ ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿಸಿದ ಕಥೆಯನ್ನು ಹೇಳುವರಾಗಿ. ಆಹಾ, ಎಂತಹ ಚಮತ್ಕಾರದ ಮಾತು ಭಾಮ ರುಕ್ಮಿಣಿಯರೇ, ಭಲೆ ಭಲೆ ಚತುರೇರಿ. ಹೇಳಿ ಪೂಜ್ಯರೇ, ಹೇಳಿ. ಈಗ ಚೆನ್ನಾಯಿತು. ಸದಾ ಗೋಪಿಕೆಯರ ಹಾಲಿಂಗಣ, ಪಟ್ಟ ಧರಿಸಿಯರ ಬಂಧನದಲ್ಲಿ ನಲಿದಾಡುವ ನಿಮಗೆ ಸ್ತ್ರೀ ಸಂಬಂಧದ ಕತೆ ಆಶ್ಚರ್ಯಕರವಾಗಿರುವುದು ಪರಮಾತ್ಮ. ಸದಾ ಸ್ತ್ರೀಯೊಡನೆ ಸರಸ, ಹಾವಿನೊಡನೆ ಸ್ನೇಹ ಬೆಳೆಸಿದಂತೆಯೂ ವರ್ತಕನ ಮಾತಿನಲ್ಲಿ ನಂಬಿಕೆ ಹಿಡುವುದು ನೀರಿನ ಮೇಲೆ ಗುಳ್ಳೆ ಇದ್ದೆಂಬಂತೆ ಆರೋಕ್ತಿ ಜಗದೊಡೆಯ ನಿಮಗೆ ತಿಳಿಯದೆ ಪರಮಾತ್ಮ. ಈ ಮಾತನ್ನು ಕೇಳಿ ನನಗೆ ನಗು ಬರುತ್ತಿರುವುದು. ಏನಾದರೂ ಆಗಲಿ ಪೂಜರಿ, ನೀವು ಯೋಚಿಸದೆ ಒಂದು ಸ್ತ್ರೀ ವಿನೋದದ ಕಥೆಯನ್ನು ಹೇಳಿ ನನ್ನ ಮನದ ಕಳವಳವನ್ನು ಪರಿಹರಿಸಬೇಕು. ಲೋಕರಕ್ಷಕನಾದ ನಿಮಗೆ ಸ್ತ್ರೀ ಸಂಬಂಧದ ಕತೆ ಹೇಳಲು ಇದು ಸೂಕ್ತವ ಸಮಯವಲ್ಲ ಪರಮಾತ್ಮ. ಪ್ರತ್ಯಕ್ಷವಾಗಿ ಬೆಳಗಾಗುವುದರೊಳಗಾಗಿ ಆನಂದಿಸುವಂತಹ ಪ್ರಸಂಗವನ್ನು ಮಾಡಿ ತೀರಿಸುವೆನು. ನನಗೆ ತ್ವರಿತ ಕಾರ್ಯವಿದೆ, ನಾನಿನ್ನು ಬರಲೇ ಮಾಧವ. ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿ, ಅಲ್ಲಿ ನೋಡಿ, ನೀವು ಕತೆ ಎಂದಾಕ್ಷಣ ಆ ಭಾಮೆಯು ಸ್ತ್ರೀಗೆ ಸಂಬಂಧಪಟ್ಟ ಕಥೆಯನ್ನೇ ಹೇಳಿ ಎಂದು ನಾರದನ ಪೀಠಿಗೆ ಹಾಕುತ್ತಿರುವಳು. ನನ್ನ ಮಾನವನ ಮನಸ್ಸಂತೋಷ ಪಡಿಸಲು ಹಾಗೆ ಹೇಳಿದೆನಷ್ಟೇ. ಭಾಮ ರುಕ್ಮಿಣಿಯರೇ, ಇನ್ನು ಮುಂದೆ ಇದರ ಫಲಾಫಲಗಳನ್ನು ನಿರೀಕ್ಷಿಸಬೇಕಾಗಿರುವುದರಿಂದ ನೀವಿನ್ನು ಅಂತಃಪುರಕ್ಕೆ ನಡೆಯಿರಿ. ಹಾಗೆ ಜಗಮೇ ಮಾಯೆ ಈ ಜಗಮಯವೇ, ಜಗಮೇ ಮಾಯೆ ಜಗಮೇ ಮಾಯೆ ಈ ಜಗಮಯವೇ, ಜಗಮೇ ಮಾಯೆ ಮಾಯದ ಜೀವಕ್ಕೆ ಮಾಯದ ಜೀವಕ್ಕೆ ಜಗಮೇ ಮಾಯೆ ಈ ಜಗಮಯವೇ, ಜಗಮೇ ಮಾಯೆ ಸುಖ ಸಂಪದವು ಶಾಶ್ವತವಲ್ಲ, ಸುಖ ಸಂಪದವು ಸುಖ ಸಂಪದವು ಶಾಶ್ವತವಲ್ಲ, ಮಾಯದ ಜೀವಕ್ಕೆ ಮಾಯದ ಜೀವಕ್ಕೆ ಬರುವುದೇ. ಜಗಮೇ ಮಾಯೆ ಈ ಜಗಮಯವೇ, ಜಗಮೇ ಮಾಯೆ. ಆಹಾ, ಎಂತಹ ಜ್ಞಾನಿಗಳಾದರೇನು, ವಿದ್ಯಾ ವಿವೇಕ ಸಂಪನ್ನರಾದರೇನು, ನಾನೆಂಬ ಅಗೌರವದ ಅಹಂಕಾರವು ಮಾನವನಿಗೆ ತಿಳಿಯಲು ತಾನಾಡಿದ ಮಾತಿನ ಅರ್ಥವೇ ಈ ಹೆಂಗಳೆಯರಿಗೆ ತಿಳಿಯಲೇ ಇಲ್ಲವಲ್ಲ. ಆ ನಾರದರು ಎಲ್ಲವನ್ನೂ ಬಲ್ಲವರಾದರೂ ಅವರಂತೆಯೇ ತಲೆಯಾಡಿಸಿದರಲ್ಲ. ಇರಲಿ, ನಾನೀಗಲೇ ಕುಪಿತಳಾಗಿ ಹೋಗಿರುವ ಭಾಮೆಯ ಅಂತಃಪುರಕ್ಕೆ ಹೋಗಿ ಆಕೆಯನ್ನು ಸಮಾಧಾನಪಡಿಸುತ್ತೇನೆ. ಸಂಪದವು ಶಾಶ್ವತವಲ್ಲ, ಸುಖ ಸಂಪದವು ಸುಖ ಸಂಪದವು ಶಾಶ್ವತವಲ್ಲ, ಮಾಯದ ಜೀವಕ್ಕೆ ಮರುಗುವುದೇ, ಮಾಯದ ಜೀವ
ಬಗೆ ಮರುಗುವುದೇ ಜಗಮೇ ಮಾಯೆ ಈ ಜಗಮಯವೇ ಜಗಮೇ ಮಾಯೆ ನಾರಾಯಣ ಭಾಮಾ ಸಮೇತ ಕೃಷ್ಣ ನಯ ಗುಣ ಭಾಮಾ ಸಮೇತ ಕೃಷ್ಣ ನಯ ಗುಣ ಭಾಮಾ ಸಮೇತ ಕೃಷ್ಣ ನಂದಕುಮಾರ ನವನಿತ ಚೋರ ನಾರಾಯಣ ನಂದಕುಮಾರ ನವನಿತ ಚೋರ ಬೃಂದಾವನದರ ಗೋವಿಂದ ಪಾಲ ಬೃಂದಾವನದರ ಗೋವಿಂದ ಪಾಲ ಭಾಮಾ ಸಮೇತ ಕೃಷ್ಣ ನಯ ಗುಣ ಭಾಮಾ ಸಮೇತ ಕೃಷ್ಣ ನಾರಾಯಣ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ಒಂದು ಸ್ತ್ರೀ ಸಂಬಂಧದ ಕತೆ ಹೇಳಬೇಕೆಂದು ಕೇಳಿದರು. ನಾನು ಹೇಳದೆ ಬಂದಿದ್ದು ಒಳ್ಳೆಯದೇ ಆಯಿತು. ಆದರೂ ಈ ಕಥೆಯನ್ನು ನಾಟಕ ರೂಪದಲ್ಲಿ ತೋರಿಸುವೆಂದು ಹೇಳಿ ಬಂದಿರುವನಲ್ಲ, ಇದಕ್ಕೆ ಯಾವ ರೀತಿ ಪ್ರಾರಂಭ ಮಾಡಲಿ? ಪರಮಾತ್ಮನು ಸತ್ಯಭಾಮೆಯ ಅಂತಃಪುರಕ್ಕೆ ಹೋಗಿರುವನು. ನಾನೀಗಲೇ ಬಲರಾಮನ ಅಂತಃಪುರಕ್ಕೆ ಹೋಗಿ ಈ ನಾಟಕಕ್ಕೆ ಪೀಠಿಕೆಯನ್ನು ಹಾಕುವೆನು. ನಾರಾಯಣ ಗೋಪಿ ಮನೋಹರ ಗೋಕುಲವಾಸ ಗೋಪಿ ಮನೋಹರ ಗೋಕುಲವಾಸ ಮುರಳಿಯ ಗಾನ ವಿಲೋಲ ದೇವ ಮುರಳಿಯ ಗಾನ ವಿಲೋಲ ದೇವ ಭಾಮಾ ಸಮೇತ ಕೃಷ್ಣ ನಯ ಗುಣ ಭಾಮಾ ಸಮೇತ ಕೃಷ್ಣ ನಾರಾಯಣ ಆಶಾವಿತಾನೆ ಈ ಮೋಹವೇಳೆ ಕಾಪಾಡಲೆಂದು ನೀನರಿತೆಯ ಮನಸಾರ ಪಾಡುವ ಮಧುರ ವಿಲಾಸೆ ಮನಸಾರ ಪಾಡುವ ಮಧುರ ವಿಲಾಸೆ ಮನದೇನು ಮಾಯದ ಮಹಾನಿರಾಸೆ ಮನಸಾರ ಮಾಯದ ಮಹಾನಿರಾಸೆ ಮನದೇವನಾಣೆ ಮನನೊಂದಿರುವೆ ಆ ಪರಮಾತ್ಮ ಮನದೇವನಾಣೆ ಮನನೊಂದಿರುವೆ ಮಮತಾಮಯ ದೇವ
ಕಣ್ಣೀರೆ ಪನ್ನೀರು ಸವಿಸುತ್ತ ಸ್ವಾಮಿ ಆಚಾರಿ ಕಾಪಾಡಲಿ ಹೇ ವಿಧಾತ, ಈ ದುರ್ಭಾಗ್ಯ ಹೆಣ್ಣಿದದು ಎಂತ ಸೌಭಾಗ್ಯ. ಈ ಸಹೋದರರ ಮಾಸ್ತರದಿಂದ ನನ್ನ ತವರ ಮನೆಯ ನಾನು ನೋಡಲೇ ಇಲ್ಲ. ಈ ಜನ್ಮದಲ್ಲಿ ನನ್ನ ತವರು ಮನೆಯನ್ನು ನಾನು ನೋಡುವೆನೋ ಇಲ್ಲವೋ. ಅಯ್ಯೋ ದೈವವೇ. ದೇವಿ ಮನೋಹರೇ ರೇವತಿ, ಏಕಿ ಮೌನ? ಪ್ರಾಣೇಶ್ವರ, ನನ್ನ ದುಃಖ ಶೋಕಾಭಿಯೇತಕ್ಕೆ ಮನೋನಿ ಮಣಿಯಾಳೆ, ಶೋಕಾಭಿಯೇತಕ್ಕೆ ಮನೋನಿ ಮಣಿಯಾಳೆ, ನಿನಗಿದು ಸರಿಯುವುದೇ ಶೋಕೀಪೆಯೇಗೆ ದೇವಿ ರಮಣಿ. ಅಲ್ಲಾಯುಧವ ಧರಿಸಿ ಲೋಕಾವ ಪಾಲಿಸುವೆ ದೇವಿ. ಅಲ್ಲಾಯುಧವ ಧರಿಸಿ ಲೋಕಾವ ಪಾಲಿಸುವೆ, ಚಿಂತಿಪೆ ಈ ಕೆರದೆ, ಚಿಂತಿಪೆ ಈ ಕೆರದೆ ಮನೋನಿ ಮಣಿಯಾಳೆ, ಚಿಂತಿಪೆ ಈ ಕೆರದೆ ಮನೋನಿ ಮಣಿಯಾಳೆ, ಶೋಕಾಭಿಯೇತಕ್ಕೆ ಮನೋನಿ ಮಣಿಯಾಳೆ, ನಿನಗೆ ಇದು ಸರಿಯುವುದೇ ಶೋಕೀಪೆಯೇಗೆ ದೇವಿ ರಮಣಿ. ಏಕೆ ದೇವಿ, ಏನಾಯಿತು? ಈ ದಿನ ಈ ರೀತಿ ದೂರದಿಂದಿರುವೆಯಲ್ಲ, ಪ್ರಾಣೇಶ್ವರ, ಕಾರಣವೇನು? ನನ್ನ ದುಃಖವನ್ನು ಯಾರಿಗೆ ತಾನೇ ಹೇಳಲಿ ಸ್ವಾಮಿ? ಈ ನನ್ನ ಸಂಕಟವನ್ನು ಯಾರಿಗೆ ತಾನೇ ಹೇಳಲಿ? ಏಕೆ, ಏನಾಯಿತು? ಅದರಿಂದ ಆಗುವ ಪ್ರಯೋಜನವಾದರೂ ಏನು ಸ್ವಾಮಿ? ಪ್ರಾಣೇಶ್ವರ, ಕುರು ಚಕ್ರವರ್ತಿಯಾದ ದುರ್ಯೋಧನನಿಗೆ ನಿಮ್ಮ ತಂಗಿ ಸುಭದ್ರೆಯನ್ನು ಕೊಟ್ಟು ಲಗ್ನವನ್ನು ಮಾಡಲು ನಿಶ್ಚಯಿಸಿದಿರಿ. ಆದರೆ ನಿಮ್ಮ ತಮ್ಮ ಶ್ರೀಕೃಷ್ಣನ ಕುತಂತ್ರದಿಂದ ಅರ್ಜುನನಿಗೆ ಕೊಟ್ಟು ಲಗ್ನವನ್ನು ಮಾಡಿ ನಿಮ್ಮ ಬಾಂಧವ್ಯವನ್ನು ಬೆಳೆಸಿದಿರಿ. ಇದರಿಂದ ನನ್ನ ತಂದೆ ತಾಯಿಗಳ ಮುಖವನ್ನು ನಾನು ನೋಡಲೇ ಇಲ್ಲ. ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಹಸ್ತಿನಾವತಿಗೆ ಹೋಗಿ ಬರುತ್ತೇನೆ ಸ್ವಾಮಿ. ಏನು ದೇವಿ, ನೀನು ಮರಳಿ ಹಸ್ತಿನಾವತಿಗೆ ಹೋಗುವುದೇ? ಪ್ರಾಣೇಶ್ವರ, ಮಾನೋನಿ ಇದು ಸರಿಯೇ ಮನೋಹರ, ನೀ ಎಲ್ಲಿಗೆ ಹೋಗುವೆ ಮನೋಹರ, ನೀ ಎಲ್ಲಿಗೆ ಹೋಗುವೆ? ಸ್ವಾಮಿ, ಏಕೆ ಸ್ವಾಮಿ? ಮಾನೋನಿ ಇದು ಸರಿಯೇ ಮನೋಹರ, ನೀ ಎಲ್ಲಿಗೆ ಹೋಗುವೆ ಮನೋಹರ, ನೀ ಎಲ್ಲಿಗೆ ಹೋಗುವೆ? ಅನುಜನು ಗೈದಿಹ ಪರಿಯಳು ನನಗೆ, ಪರಮಾತ್ಮ, ಅನುಜನು ಗೈದಿಹ ಪರಿಯಳು ನನಗೆ, ಆಧರಿಸುವರೇ ನಿನಗಿನ್ನವರು ಸ್ವಾಮಿ, ದೇವಿ. ಆಧರಿಸುವರೇ ನಿನಗಿನ್ನವರು, ನೀ ಎಲ್ಲಿಗೆ ಹೋಗುವೆ ಮನೋಹರ, ನೀ ಎಲ್ಲಿಗೆ ಹೋಗುವೆ?
ಮನೋಹರೇ, ಪ್ರಾಣೇಶ್ವರ, ಈ ಸೋದರ ಪ್ರೇಮವು ವಿಷ ಜ್ವಾಲೆಯಾಗಿ ನನ್ನ ಎದುರಿಗೆ ನಿಂತಿರುವಾಗ ನನಗೆ ವಂಚನೆಗೈದ ಸೋದರಿಯು ಮುಂದೆಯೂ ನನಗೆ ಚಟ್ಟುಗಳೇ ಹೊರತು ರಕ್ತ ಸಂಬಂಧಿಗಳೇ. ಪ್ರಾಣೇಶ್ವರ, ಅಲ್ಲದೆ ಸುಭದ್ರೆಯ ವಿಚಾರದಲ್ಲಿ ಆ ಸುಯೋಧನನು ನನ್ನ ಮೇಲೆ ಅಸೂಯೆ ಕ್ರೋಧದಿಂದಿರುವಾಗ, ದೇವಿ ನೀನಲ್ಲಿಗೆ ಹೋದರೆ ನಿನ್ನನ್ನು ಹಾಗರಿಸಿರುವರೆ ಬಿಡು ನಿನ್ನ ಚಿಂತೆಯನ್ನು. ಪ್ರಾಣೇಶ್ವರ, ಹಾಗಾದರೆ ನನ್ನ ತವರು ಮನ ಆಸೆಯೇ ಕ್ಷೀಣಿಸಿದಂತೆಯೇ. ಅಯ್ಯೋ ದೈವವೇ, ನಾನು ಏನು ಮಾಡುವುದು? ನಾರಾಯಣ, ಅದು ಒಳ್ಳೆಯ ಸಮಯಕ್ಕೆ ನಾರದರ ಆಗಮನವಾಯಿತು. ಹದಿರಲಿ ಹಾ ನಾರದರು ಇಲ್ಲಿಗೆ ಬರಲು ಕಾರಣವೇನಿರಬಹುದು? ಬಲಭದ್ರ ಭೂಪಾಲ, ಸಾಧ್ವಿ ರೇವತಿ ದೇವಿ, ಈ ಬಡನಾರದನ ಅನಂತ ಅನಂತ ಪ್ರಣಾಮಗಳು. ಬಾನಾರದ ತಮ್ಮ ಆಗಮನವು ಇಲ್ಲಿಂದ ಹೋಗುವುದೆಲ್ಲಿಗೆ? ಇಲ್ಲಿಗೆ ಬರಲು ಕಾರಣ? ದೇವಾ, ಹೀಗೆ ಮಾರ್ಗದ ಮಧ್ಯದಲ್ಲಿ ಹೋಗುತ್ತಿರುವಾಗ ಹೀಗೆಯೇ ನಿಮ್ಮನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆನೋ ದೇವಾ. ಎಲ್ಲರೂ ಕುಶಲವೇ? ಹಾ ಕುಶಲ ಕುಶಲ. ಇದೇನಿದು? ಹಿಂದೇಕೋ ಇವರ ಮಾತಿನ ರೀತಿಯೇ ಬೇರೆಯಾಗಿರುವುದಲ್ಲ. ಭಾ ನಾರದ, ಬರಲು ಕಾರಣ ಕುಶಲವೇ? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬೆಟ್ಟ ಹಾಗೂ ಅಲ್ಲ. ಏನದು ನಾರದ? ಏನು ಹೇಳುವಂತಿದೆ? ಹಾ ಏನಿಲ್ಲ ದೇವಾ, ಇಲ್ಲಿ ನಿಮ್ಮ ಸಹೋದರನ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನವೇ ಇಲ್ಲವಲ್ಲ ಅಂದೆ. ನಾವು ಇದುವರೆಗೂ ಅವರ ಗುಣಗಾನವೇ ಮಾಡಿದ್ದು. ಅಂದರೆ ಏನು ಅವರು ಗುಣಗಾನ ಮಾಡಲೆಂದೇ ನೀವು ಇಲ್ಲಿಗೆ ಬಂದಿರಾ? ಏಕೆ ಬಲಭದ್ರ ದೇವ, ಏನಾಯಿತು? ನಾರದ ನಟನೆಯ ತೋರುತ ಸಂಗೀತ ಮಾತ್ರೆಯ ನಾರದ ನಾರಾಯಣ ನಾರಾಯಣ. ನಟನೆಯ ತೋರುತ ಸಂಗೀತ ಮಾತ್ರೆಯ ಚೋರ ಪಾರ್ಥಗೆ ವಹಿಸಿದ ಅವನು, ಚೋರ ಪಾರ್ಥಗೆ ವಹಿಸಿದ ಅವನು ಸೋದರನೇ ನಾರದ, ಅವನು ಮುರಾರಿಯೇ. ಬಂಧು ವರ್ಗಗಳು ಸೋದವನಿಗೆ ನಾರಾಯಣ ನಾರಾಯಣ. ಬಂಧು ವರ್ಗಗಳು ಸೋದವನಿಗೆ ಕಪಟಿ ಕೃಷ್ಣನ ಹೊಗಳುವೆ ಏಕೆ? ನಾರಾಯಣ ನಾರಾಯಣ. ಕಪಟಿ ಕೃಷ್ಣನ ಹೊಗಳುವೆ ಏಕೆ? ಅವನು ಸೋದರನೇ ನಾರದ, ಅವನು ಮುರಾರಿಯೇ. ನಾರದ, ಬಲಭದ್ರ ದೇವ, ಆ ಕೃಷ್ಣನು ನನ್ನಲ್ಲಿ ಮುಳ್ಳು ಮಾತುಗಳನ್ನಾಡಿ ಬಂಧು ವರ್ಗವನ್ನು ತೊರೆದು ತಂಗಿ ಸುಭದ್ರೆಯನ್ನು ಆ ಪಾರ್ಥನೆ ಕೊಟ್ಟು ಲಗ್ನ ಮಾಡಿಸಿದನಲ್ಲ, ಅಂತಹ ಕಪಟಿಯ ಮಾತುಗಳನ್ನು ವೀರಾಂಗನೆಯಾದ ನನ್ನ ಹೆಸರಿನಲ್ಲಿ ಮಾತನಾಡುವುದೇ? ಇದೇನು ಬಲಭದ್ರ ದೇವ, ಬಾಲ್ಯದಲ್ಲಿ ಭೂಭಾರವನ್ನು ಇಳಿಸಲು ಅಪ್ರತಿಮ ದೈತ್ಯರೆನಿಸಿದ ಪೂತಿನಿ, ಧೇನುಕ, ಕಂಸ, ಸೋಮುಖರಂತಹ ರಾಕ್ಷಸರನ್ನು ಸಂಹರಿಸಿದ ನಿಮ್ಮಲ್ಲಿಯೇ ವೈರತ್ವವು ಆರಂಭವಾಯಿತೆ. ನಿನ್ನ ಸಹೋದರನು ನಿನಗೆ ಶತ್ರುವಾದನೆ? ಏನು ಅವನು ನನಗೆ ಶತ್ರುವಾದರೆ ನಾನೇ ಸಾಮಾನ್ಯನೇ? ಅಸಾಮರ್ಥ್ಯನೇ? ಜಗತ್ತಿನ 3 ರಾಮರಲ್ಲಿ ನಾನು ಒಬ್ಬ. ನಾರಾಯಣ ನಾರಾಯಣ. ಯಾರು ಬಲಭದ್ರ ದೇವ? ಒಬ್ಬ ತ್ರೇತಾಯುಗದ ಶ್ರೀರಾಮ, ಮತ್ತೊಬ್ಬ ಭಾರ್ಗವ ವಿಜಯಿ ಪರಶುರಾಮ, ಮಗದೊಬ್ಬ ನಾನೇ ಈ ಬಲರಾಮ. ಇರಬಹುದು. ಅವರು ನನಗೆ ಶತ್ರುವಾದರೆ ನಾನೇನು ಸಾಮಾನ್ಯನೇ? ಮಲ್ಲ ಯುದ್ಧ ಪ್ರವೀಣ, ಅಪ್ರತಿಮ ಬಲಶಾಲಿ ಈ ಬಲರಾಮ. ಕೀಚಕ, ಇಳಂಬ, ಭೀಮ, ದುರ್ಯೋಧನ, ದುಶ್ಯಾಸನರೇ ನನ್ನ ಶಿಷ್ಯರು.
ಇರಬಹುದು. ನಾರಾಯಣ ನಾರಾಯಣ. ಏನಮ್ಮ ಸಾಧ್ವಿ ರೇವತಿ ದೇವಿ, ಈ ನಿನ್ನ ಪತಿಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನಮ್ಮ? ಹೌದು ಪೂಜ್ಯರೇ, ಆ ಶ್ರೀಕೃಷ್ಣನ ಎಲ್ಲ ಕಾರ್ಯಕ್ಕೆ ನನ್ನ ಪತಿಯೇ ಸಹ ಮಾಡಲಿಲ್ಲವೇ? ದೈತ್ಯ ದಾನವ ಸಂಹಾರ ಮಾಡುವಾಗ ನನ್ನ ಪತಿಯ ಬೆನ್ನಿಗೆ ನಿಂತು ಸಹಕರಿಸಲಿಲ್ಲವೇ? ಅದು ಅಲ್ಲದೆ ಆ ಕಂಸನನ್ನು ಕೊಲ್ಲುವಾಗ ನನ್ನ ಪತಿಯೇ ಮಲ್ಲಯುದ್ಧ ಮಾಡಲಿಲ್ಲವೇ? ಇದೊಂದೊಂದು ಸಾರಿ ನೀವೇ ಆಲೋಚಿಸಿ ನೋಡಿ. ಹೇಳುವುದೇನಮ್ಮ, ಕಂಸನನ್ನು ಕೊಂದಿದ್ದೇನೋ ನಿಜ, ಆದರೆ ಮಲ್ಲಯುದ್ಧ ಮಾಡಿದ ವಿಚಾರ ನನಗೂ ತಿಳಿಯದು ತಾಯಿ. ಎಲ್ಲವೋ ನಾರದ ನಾರಾಯಣ ನಾರಾಯಣ. ಏನಂದೆ? ಯಾವ ಭ್ರಾಂತಿಯಿಂದಲೇ ನುಡಿದೆ? ಯಾವ ಭ್ರಾಂತಿಯಿಂದಲೇ ನುಡಿದೆಯೋ ಅದಮ ಜನ್ಮಯ ಬಲ ಫಲವ ಎಲ್ಲವೋ ನಾರದ, ಏನಂದೆ? ನನ್ನ ಮಲ್ಲಯುದ್ಧ ಕೌಶಲ್ಯವನ್ನು ಕಂಡಿಲ್ಲವೇ? ಕೇಳಿಲ್ಲವೇ? ಹಾಗಾದ್ರೆ ನಾನೀಗಲೇ ಮಲ್ಲಯುದ್ಧ ಮಾಡಬೇಕು. ಪ್ರಾಣೇಶ್ವರ, ನನಗೂ ಮಲ್ಲಯುದ್ಧ ನೋಡಬೇಕೆಂಬ ಆಸೆ ಆಗುತ್ತಿರುವುದು, ಸ್ವಲ್ಪ ತೋರಿಸುವಿರಾ? ಆಗಲಿ ದೇವಿ. ಯಾರೊಡನೆ ಬಲಭದ್ರ ದೇವ? ಸದ್ಯಕ್ಕೀಗ ನಿನ್ನೊಡನೆ. ನನ್ನ ಮೇಲೆ ಯುದ್ಧವೇ? ನಾರಾಯಣ ನಾರಾಯಣ. ಬಾರೈ ಯುದ್ಧ ಮಾಡುವ ನಾರದ, ಬಾರೈ ಯುದ್ಧ ಮಾಡುವ. ಬಾರೈ ಯುದ್ಧ ಮಾಡುವ ನಾರದ, ಬಾರೈ ಯುದ್ಧ ಮಾಡುವ. ಹರವಲ್ಲ ನಿನಗೆ ಬಲರಾಮ, ಹರವಲ್ಲ ನಿನಗೆ. ತಾಳ ತಂಬೂರಿಯ ಚಿತ್ತ ಸೇವೆನೀಗ ನರಳ. ತಾಳ ತಂಬೂರಿಯ ಚಿತ್ತ ಸೇವೆನೀಗ, ನಿನ್ನಯ ಗರ್ವವ ಅಡಿಗಿತನೀಗಲೇ. ನಿನ್ನಯ ಗರ್ವವ ಅಡಿಗಿತನೀಗ. ಬಾರೈ ಯುದ್ಧ ಮಾಡುವ ನಾರದ, ಬಾರೈ ಯುದ್ಧ ಮಾಡುವ. ಸಾಧು ಸಂತರಳು ಯುದ್ಧವೇ ಹಲಗರ. ಸಾಧು ಸಂತರಳು ಯುದ್ಧವೇ ಹಲಗರ. ಮಿತಿ ಮೀರಿರುವುದು ನಿನ್ನಯ ಗರ್ವವು. ಮಿತಿ ಮೀರಿರುವುದು ನಿನ್ನಯ ಗರ್ವ. ಕರವಲ್ಲ ನಿನಗೆ ಇದು ಬಲರಾಮ, ಕರವಲ್ಲ ನಿನಗೆ ಇದು. ಸಾಧು ಸಂತರಿಗೆ ಇಬ್ಬರಿ ಜೋಜವೋ ನರ. ಸಾಧು ಸಂತರಿಗೆ ಇಬ್ಬರಿ ಜೋಜವು, ಮಿತಿ ಮೀರಿಹುದು ನಿನ್ನಯ ಡಂಬವೋ. ಮಿತಿ ಮೀರಿಹುದು ನಿನ್ನಯ ಡಂಬವು. ಬಾರೈ ಯುದ್ಧ ಮಾಡುವ ನಾರದ, ಬಾರೈ ಯುದ್ಧ ಮಾಡುವ. ರೇವತಿ, ಕ್ಷಣಕಾಲ ಈ ತಾಳ ತಂಬೂರಿ ಬುಡಿಗಳನ್ನು ಹಿಡಿದಿರು. ಹಾಗೆ ಆಯ್ತು ಸ್ವಾಮಿ. ನಾರದ, ಈಗಳು ನನ್ನ ಮಲ್ಲ ಯುದ್ಧ. ರೇವತಿ, ಪ್ರಾಣೇಶ್ವರ ನೋಡಿಯ ಹೇಗಿತ್ತು ನನ್ನ ಮಲ್ಲ ಯುದ್ಧ? ಪ್ರಾಣೇಶ್ವರ, ಪಾಪ ನಾರದರು. ಇದೇನು ಬಲಭದ್ರ ದೇವ, ನೀನು ಕೆರಳಿ ಯುದ್ಧಕ್ಕೆ ನಿಂತರೆ ಹೇಗಯ್ಯ? ಶೌರ್ಯವೋ
ಶೂರರಲ್ಲಿ ತೋರಿಸಬೇಕೇ ವಿನಃ ನಮ್ಮಂತಹ ಬಡಪಾಯಿಗಳ ಮೇಲಲ್ಲ. ಬಲಭದ್ರ ದೇವ, ಯಾವಾಗಲೂ ಇದೇ ಪೌರುಷವಿರುವುದಿಲ್ಲ. ಇದೊಂದು ವಿಚಾರವನ್ನು ಎಂದಿಗೂ ಮರೆಯಬೇಡ. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ನೋಡಿದ್ಯಾ ರೇವತಿ, ಆ ಕೃಷ್ಣನ ತತ್ವವನ್ನು ಹೇಳುವ ಬಂದಿದ್ದ ಆ ಬಡ ಜೋಗಿ ನಾರದರ ಗತಿ ಏನಾಯ್ತೆಂದು. ಪ್ರಾಣೇಶ್ವರ, ನೀವು ಹೇಳಿದ್ದು ಸರಿ, ಆದರೆ ಮಾಡಿದ್ದು ಸರಿಯಲ್ಲ. ಇದರಿಂದ ಮುಂದೇನಾಗುವುದು ನನಗಂತೂ ತಿಳಿಯದು ಸ್ವಾಮಿ. ದೇವಿ, ಆ ನಾರದರ ಉಪಾಯಕ್ಕೂ ಆ ಕೃಷ್ಣನ ಕುತಂತ್ರಕ್ಕೂ ನಾನು ಹೆದುವನೆ. ನಡೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.